ಹಾಯ್ ಗೈಸ್, ವೆಲ್ಕಮ್ ಟು ಕ್ಯಾಂಡಿ ಕ್ವೀನ್ ಅಂಡರ್ಸ್ಕೋರ್ ಸ್ನೇಹ 143 ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಮೊದಲನೇ ಲಾಂಗೆಸ್ಟ್ ವಿಡಿಯೋ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ರೆಡಿ ಆಗ್ತೀನಿ, ಯಾವ್ದಾದ್ರು ವಿಡಿಯೋಸ್ ಅಥವಾ ರೀಲ್ಸ್ ಮಾಡೋದಕ್ಕೆ ಯಾವ ರೀತಿ ಮೇಕ್ ಓವರ್ ಮಾಡ್ಕೊತೀನಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದರಿಂದ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಎಲ್ಲರಿಗೂ ನಾನು ಇವಾಗ ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಫಸ್ಟ್ ನಿಮಗೆ ನಾನು ಮೇಕಪ್ ಮಾಡ್ಕೊಳ್ಳೋದನ್ನ ತೋರಿಸೋಕ್ಕೆ ಮುಂಚೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಇಷ್ಟು ನಾನು ಯೂಸ್ ಮಾಡ್ತಾ ಇರೋದು ಇವಾಗ ನಾನು ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ, ಸೊ ರೆಡಿ ಆಗೋದಕ್ಕೆ ಇಷ್ಟು ನಾನು ಯೂಸ್ ಮಾಡ್ತಾ ಇರೋದು. ಇಷ್ಟು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ ಬಂದ್ಬಿಟ್ಟು ರೋಸ್ ವಾಟರ್. ಸೊ ನಾವು ಮೇಕಪ್ ಮಾಡ್ಕೋಬೇಕಾದ್ರೆ ಲೈಕ್ ಮೇಕಪ್ಪಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಮೇಕಪ್ ಮಾಡೋಕ್ಕೆ ಮುಂಚೆ ರೋಸ್ ವಾಟರ್ನ ಯೂಸ್ ಮಾಡಬೇಕು. ಸೊ ರೋಸ್ ವಾಟರ್ನ ಫೇಸಿಗೆ ಕತ್ತಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಸನ್ಸ್ಕ್ರೀನ್ ಅದಾದಮೇಲೆ ನಾನು ಪಾಂಡ್ಸ್ BB ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ನಾನು ಯಾವಾಗಲೂ ನನ್ನ ಫೇಸ್ ಯೂಸ್ ಮಾಡೋದು ಜಾಸ್ತಿ ಇದ್ದೇನೆ. ಸೊ ಇದು ಒಂಥರ ಬ್ರೈಟ್ ಆಗಿರುತ್ತೆ, ಸ್ಕಿನ್ ಒಂಥರ ಮಾಯ್ಶ್ಚರೈಸರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಯೂಸ್ ಮಾಡೋದು ಇದನ್ನೇ. ನನ್ನ ಫೇಸಿಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಬ್ಲೆಂಡರ್ ಇದ್ರೆ ಬ್ಲೆಂಡರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಜೊತೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಹತ್ರ ಏನಾದ್ರು ಫೌಂಡೇಶನ್ ಪೌಡರ್ ಇದ್ದರೆ ಫೌಂಡೇಶನ್ ಪೌಡರ್ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಫೌಂಡೇಶನ್ ಪೌಡರ್ ಖಾಲಿ ಆಗಿರೋದ್ರಿಂದ ಸೊ ನಾನು ಸ್ಪಿನ್ಸ್ BB ಫೇಸ್ ಟಾಲ್ಕನ್ನು ಯೂಸ್ ಮಾಡ್ತೀನಿ. ಸೊ ಇದು ಒಂಥರ ಲೈಕ್ ಫೌಂಡೇಶನ್ ಥರನೇ ಇರುತ್ತೆ. ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ಪೌಡರು. ಲೈಕ್ ಇದು ಒಂಥರ ನೀಟಾಗಿ ಅಪ್ಲೈ ಆಗುತ್ತೆ ಸ್ಕಿನ್ನಿಗೆ. ಫೌಂಡೇಶನ್ ನನಗೆ BB ಕ್ರೀಮ್ ಅಥವಾ ಫೌಂಡೇಶನ್ ಏನೇ ಯೂಸ್ ಆದ್ಮೇಲೂ ಈ ಪೌಡರ್ನ ಯೂಸ್ ಮಾಡಿದ್ರೆ ಲೈಕ್ ಇದು ಬ್ರೈಟಾಗಿ ಕಾಣಿಸುತ್ತೆ ಸ್ಕಿನ್. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ. ಸೊ ಇದು ಸ್ಪಿನ್ದು ಪೌಡರು. ಸೊ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆ ಅಪ್ಲೈ ಆದಮೇಲೆ ಫಿಲ್ ಮಾಡ್ಕೊಳ್ಳೋಣ. ಬ್ರಷ್ ಇರುತ್ತಲ್ಲ, ಬ್ರಷಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಐಬ್ರೋಸ್ ಮೇಲೆ ಈ ಥರ ಲೈನ್ ಮಾಡ್ಕೊಳ್ಳಿ. ಸೊ ಈ ಥರ ಲೈನ್ ಮಾಡ್ಕೊಂಡ್ರೆ ನಮ್ಮ ಐಬ್ರೋಸ್ ಫಿಲ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಒಂಥರ. ಸೊ ನೋಡಿ, ಐಬ್ರೋಸ್ ಹೇಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ನಾನು ಬಂದ್ಬಿಟ್ಟು ಐ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ, ಮಾಸ್ಕ್ ಕಂಪ್ನಿದು. ಫಸ್ಟ್ ಲೈಕ್ ಈ ಥರ ತೊಗೊಂಡು ಒಂದು ಬ್ರಷಲ್ಲಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೇಕಾದ್ರೆ ನೀವು ಹ್ಯಾಂಡಲ್ಲೂ ಮಾಡ್ಕೋಬೋದು, ನೀವು ಬ್ರಷ್ ಅವಶ್ಯಕತೆ ಇಲ್ಲ ಅಂದರೆ. ಎರಡು ಸೈಡು ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಸೊ ಈ ರೀತಿ ಐ ಶೇಡ್ ಹಾಕ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಐಲೈನರ್. ಸೊ ಐಲೈನರ್ ಓಪನ್ ಈ ರೀತಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಕಾಜಲ್. ನೆಕ್ಸ್ಟ್ ಲಿಪ್ಸ್ಟಿಕ್, ನಾನು ಮೆರೂನ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಿನ್ಸ್ ಬ್ಯೂಟಿ ಅವ್ರದ್ದು. ಸೊ ನಾನು ಇವಾಗ ಮೆರೂನ್ ಕಲರ್ ಸ್ಟಿಕ್ಕರ್ ಯೂಸ್ ಮಾಡ್ತೀನಿ, ಆರ್ ಯೆಲ್ಲೋ ಕಲರ್. ಸೊ ನಾನು ಯೆಲ್ಲೋ ಕಲರ್ ಸ್ಟಿಕ್ಕರ್ ಇಟ್ಕೊತೀನಿ. ಯೆಲ್ಲೋ ಕಲರ್ ಸ್ಟಿಕ್ಕು. ಸೊ ಇದು ನನ್ನ ಸಿಂಪಲ್ ಮೇಕಪ್ ಆಗಿದೆ. ಸೊ ನೆಕ್ಸ್ಟ್ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ತೋರಿಸ್ಕೊಳ್ತೀನಿ ಗೈಸ್. ಇವಾಗ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ.
ನಾನು ಇವಾಗ ಈ ಇಯರಿಂಗ್ ಹಾಕೊತೀನಿ. ಸೊ ಫೈನಲ್ ಆಗಿ ಈ ಇಯರಿಂಗ್ ಹಾಕೊಂಡೆ. ನೆಕ್ಸ್ಟ್ ಈ ನೆಕ್ಲೆಸ್ ಹಾಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಈ ಬ್ಯಾಂಗಲ್ ಹಾಕೊಳ್ತಾ ಇದ್ದೀನಿ. ಈ ಬ್ಯಾಂಗಲ್ ಜೊತೆ ಬ್ಲ್ಯಾಕ್ ಬ್ಯಾಂಗಲ್ ಹಾಕೊಳ್ತೀನಿ. ಬ್ಯಾಂಗಲ್ ಹಾಕ್ಬೇಕಾದ್ರೆ ರಕ್ತ ಬಂದ್ಬಿಡ್ತು. ಸೊ ಲಾಸ್ಟ್ 5